ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 5 ವಿಚಿತ್ರ ಹೂಗಳ ಬಗ್ಗೆ ನೋಡೋಣ ಬನ್ನಿ. ನಂಬರ್ 1. ಈ ಹೂವಿನ ಹೆಸರು ರೆಪ್ಲೋಸಿಯಾ ಅರ್ನಾಲ್ಡಿ ಎಂದು. ಈ ಹೂವು ಇಂಡೋನೇಷಿಯಾದ ಮಳೆಕಾಡುಗಳಲ್ಲಿ ಬೆಳೆಯುತ್ತವೆ. ಇವು 3 ಅಡಿ ಅಗಲ ಹೊಂದಿದ್ದು ಇದರ ತೂಕ 6 ರಿಂದ 7 kg ತೂಗುತ್ತದೆ ಮತ್ತು ಇದು ಪರಾವಲಂಬಿ ಸಸ್ಯವಾಗಿದ್ದು ಮರಗಳ ಕೊಂಬೆ ಮೇಲೆ ಬೆಳೆಯುತ್ತದೆ. ಯಾವುದೇ ಎಲೆಗಳು ಬೇರುಗಳು ನೋಡಲು ಸಿಗುವುದಿಲ್ಲ. ನಂಬರ್ 2. ಈ ಹೂವಿನ ಹೆಸರು ಮಂಕಿ ಆರ್ಕಿಡ್. ಈ ಸಸ್ಯವು ಈಕ್ವೆಡರ್ ಮತ್ತು ಪೇರು ಕಾಡುಗಳಲ್ಲಿ ಕಂಡುಬರುತ್ತದೆ. ಈ ಹೂವಿನ ರಚನೆಯು ನೋಡಲು ಮಂಗದ ಮುಖದಂತೆ ಕಾಣುತ್ತದೆ, ಅದಕ್ಕಾಗಿ ತುಂಬ ವಿಚಿತ್ರವಾಗಿ ಕಾಣುತ್ತದೆ. ನಂಬರ್ 3. ಅರೆ, ಇದೇನಿದು ಹೂವು ಎಂದು ಯಾವುದೋ ಹುಡುಗಿಯ ತುಟಿ ತೋರಿಸುತ್ತೀರಾ ಅಂದುಕೊಳ್ಳುತ್ತೀರಾ? ಇದು ಹೂವು. ಇದರ ಹೆಸರು ಹೂಕರ್ಸ್ ಲಿಪ್ಸ್. ಈ ಹೂವುಗಳು ಅಕ್ಷರಶಃ ಹುಡುಗಿಯರ ತುಟಿಗಳಂತೆ ಸುಂದರವಾಗಿ ಕಾಣುತ್ತದೆ. ಎಷ್ಟು ಅದ್ಭುತ ಅಲ್ಲವೇ? ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಂಬರ್ 4. ವೀಕ್ಷಕರೇ, ಇಲ್ಲಿ ನೋಡಿ, ಈ ಹೂವಿನ ಹೆಸರು ಅಸ್ಥಿಪಂಜರ. ಈ ಹೂವು ನೋಡಲು ಸಾಮಾನ್ಯವಾಗಿ ಮಲ್ಲಿಗೆ ಹೂವಿನ ಥರ ಕಾಣುತ್ತದೆ, ಆದರೆ ಮಳೆ ಬಂದಾಗ ಹೂವಿನ ದಳಗಳು ಪಾರದರ್ಶಕವಾಗುತ್ತದೆ, ಅಂದರೆ ಗ್ಲಾಸ್ ತರಹ ಆಗುತ್ತದೆ. ನೀವು ಎಲ್ಲಾದರೂ ಈ ತರಹದ ಹೂಗಳು ನೋಡಿದ್ದರೆ ಕಮೆಂಟ್ ಮಾಡಿ. ನಂಬರ್ 5. ಸಾಮಾನ್ಯವಾಗಿ ಕಮಲದ ಹೂಗಳು ಕೆಸರಿನಲ್ಲಿ, ಕೊಳಗಳಲ್ಲಿ ಅಷ್ಟೇ ಯಾಕೆ ಇಲ್ಲಿ ಕೂಡ ನೋಡಿರುತ್ತೀರ. ಆದರೆ ಈ ಕಮಲದ ಹೂವು ಬಂಡೆಗಳ ಮೇಲೆ ಬೆಳೆಯುತ್ತದೆ. ಆದ್ದರಿಂದ ಈ ಕಮಲದ ಹೂವಿನ ಹೆಸರು ರಾಕ್ ಲೋಟಸ್ ಅನ್ನುತ್ತಾರೆ, ಅಂದರೆ ಕಲ್ಲು ಕಮಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ 5 ವಿಚಿತ್ರ ಹೂಗಳನ್ನು. ಇದೇ ತರಹ ಹೆಚ್ಚಿನ ಮಾಹಿತಿಗಾಗಿ ಈ ನಮ್ಮ ಇದನ್ನು ಓದಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.